ಸೊ ಅದು ಕಂಡಿದ ತಕ್ಷಣ ಅದು ಎಲ್ಲಿದ್ರೂ ಕೆಳಗಡೆಯಿಂದ ಮೇಲೆ ಬರೋ ಒಂದು ಪ್ರಕ್ರಿಯೆ ನಡೆಯುತ್ತೆ. ಭೂಮಿನಲ್ಲೂ ಅಷ್ಟೇ ಬಹಳಷ್ಟು ಎರೆಹುಳುಗಳಿರುತ್ತೆ. ಆ ಎರೆಹುಳುಗಳಿಗೆ ನಾವು ಇದೊಂದು ದಾರಿ ಮಾಡಿಕೊಡ್ತೀವಿ. ಈ ದಾರಿ ಮಾಡಿಕೊಟ್ಟಿದ ತಕ್ಷಣ ನಮಗೆ ಅಂತರ್ಜಲನೂ ಹೆಚ್ಚಾಗುತ್ತೆ. ಅಂತರ್ಜಲ ಹೆಚ್ಚಾಗಿದ ತಕ್ಷಣ ಜನಕ್ಕೆ ನಮ್ಮ ಪ್ರಯೋಜನಗಳನ್ನು ಪಡ್ಕೊತಾ ಹೋಗ್ಬೋದು. ಇದಕ್ಕೆ ಕೆಮಿಕಲ್ ಫ್ರೀ ಫರ್ಟಿಲೈಸರ್ಸ್ ಅಂತ ನಾವೇನು ಹೇಳ್ತೀವಿ, ಅದನ್ನ ನಮ್ಗೆ ಸಿಗ್ಬೇಕಂತಂದ್ರೆ ದೇಸಿ ಆಕಳ ಸಗಣಿ ಮತ್ತೆ ಗಂಜಲ, ಇದರಿಂದ ಮಾತ್ರನೇ ಸಾಧ್ಯ. ನಾವು ಗಂಗಾಜಲ ಅಂತ ಅಂತೀವಿ, ಅದನ್ನ ಗಂಜಲನ್ನೇ ನಾವು ಗಂಗಾಜಲ ಅಂತಾನೂ ಹೇಳ್ಬೇಕಾಗಿರುವಂಥದ್ದು. ಯಾಕೆಂದ್ರೆ ಇದನ್ನೇ ಹೇಳ್ಕೊಂಡ್ಬಂದಿರೋದು ಹಿಂದಿನಿಂದ. ಇದನ್ನ ನಾವು ಮನಸ್ಸಿನಲ್ಲಿ ಇಟ್ಕೊಂಡು ಕೃಷಿಯಲ್ಲಿ ಇದನ್ನೇ ಪ್ರಧಾನವಾಗಿ ಇಟ್ಕೊಂಡಾಗ ನಮ್ಮ ಕೃಷಿ ಕೂಡ ಅಷ್ಟೇ ಚೆನ್ನಾಗಿ ಆಗ್ಬರುತ್ತೆ. ಅಂತರ್ಜಲದ ಬಗ್ಗೆ ಒಂದೆರಡು ಮಾತಾಡೋಣ. ನಮ್ಮ ದೇಸಿ ಆಕಳು ಮತ್ತು ಎರೆಹುಳು ಮತ್ತು ಈ ಅಂತರ್ಜಲ ಇದಕ್ಕೆ ಭಾಳಷ್ಟು ಹತ್ತಿರದ ನಂಟೆ ಇದೆ. ನಾಟಿ ದನ ಅಥವಾ ದೇಸಿ ದನ ಅಂತ ನಾವೇನಂತೀವಿ, ಅದರದ್ದು ಗಂಜಲ ಮತ್ತು ಸಗಣಿ ಇದು ಎಷ್ಟು ಮಹತ್ವ ಅಂತಂದರೆ ಭೂಮಿಗೆ, ಅದನ್ನು ಹಾಕಿದ ಕಡೆ ಸಾಧಾರಣವಾಗಿ ಮಳೆ ಬೆಳೆ ಚೆನ್ನಾಗಾಗುತ್ತೆ ಅನ್ನೋದೊಂದು ಪ್ರತೀತಿ. ಅದು ನಿಜಾನೂ ಕೂಡ. ಅದನ್ನು ಸೈಂಟಿಫಿಕ್ಕಾಗಿ ಕೂಡ ನಾವು ಬಹಳಷ್ಟು ಕಡೆ ನೋಡಿದ್ದೀವಿ ಅದ್ರ ಬಗ್ಗೆ ಹೇಗೆ ನಡೆಯುತ್ತೆ ಅಂತ ಅನ್ನೋದಕ್ಕೆ. ಅಂತರ್ಜಲದ ಮಟ್ಟ ಏನಿದೆ ಇದನ್ನು ಇಂಪ್ರೂವ್ ಮಾಡ್ಬೇಕಂತ ಅನ್ನೋದಾದರೆ ಮೊದಲು ನಾವು ಎರೆಹುಳುನ ಅಲ್ಲಿ ಆ ಪ್ರದೇಶದಲ್ಲಿ ಒಂದಷ್ಟು ಎರೆಹುಳು ಬಿಟ್ಟು ಮತ್ತು ನಾಟಿ ದನ ದೇಸಿ ದನದ ಗೊಬ್ಬರ ಮತ್ತು ಗಂಜಲವನ್ನು ಆ ಕ್ಷೇತ್ರದಲ್ಲಿ ನಾವು ಸಿಂಪಡಿಸೋದು ಮತ್ತು ಅಲ್ಲಿ ಆ ದನಗಳು ಓಡಾಡೋದಕ್ಕೆ ವ್ಯವಸ್ಥೆ ಮಾಡಬೇಕು. ಅದು ಮಾಡಿದ ಕೆಲವೇ ದಿನಗಳಲ್ಲಿ ಅಥವಾ ಜಾಸ್ತಿ ಅಂದರೆ 1 ತಿಂಗಳು 2 ತಿಂಗಳ ಒಳಗಡೆ ನೀವು ಫಲ ನೋಡ್ಬೋದು. ಅದರದ್ದು ಅಂತರ್ಜಲದ ಮಟ್ಟ ಗ್ರ್ಯಾಜುವಲ್ ಆಗಿ ಏರ್ಬಿಡುತ್ತೆ. ಸೊ ಇದು ಯಾಕೆ ಆಗ್ತಾಯಿದೆ ಅಂತಂದರೆ ಅದರೊಳಗಿರುವಂಥ ಸತ್ವ, ಈ ದೇಸಿ ದನದ ಗೊಬ್ಬರ ಇದೆಯಲ್ಲ ಅದರಲ್ಲಿರುವಂಥ ಸತ್ವ ಬಹಳ ಉತ್ಕೃಷ್ಟವಾಗಿರುತ್ತೆ. ಅದು ಅದರಲ್ಲಿರುವಂಥ ಈ ಮೈಕ್ರೋ ಆರ್ಗ್ಯಾನಿಸಮ್ಸ್ ಅಂತ ನಾವೇನಂತೀವಲ್ಲ, ಈ ಮೈಕ್ರೋ ಆರ್ಗ್ಯಾನಿಸಮ್ಸು 3 ಕೋಟಿಗೂ ಹೆಚ್ಚಿನ ಪರ್ ಗ್ರಾಮ್ 3 ಕೋಟಿಗೂ ಹೆಚ್ಚಿನ ಮೈಕ್ರೋ ಆರ್ಗ್ಯಾನಿಸಮ್ಸ್ ನಾವು ಕಾಣ್ಬೋದು ಅದರಲ್ಲಿ. ಸೊ ಅದೇ ಈ HF ಜರ್ಸಿ ಈ ಥರದ ದನಗಳಲ್ಲಿ ಸಿಗೋದಿಲ್ಲ ನಮಗೆ. ಸೊ ಇದನ್ನು ನಾವು ಅಲ್ಲಿ ಭೂಮಿಗೆ ಹಾಕಿದಾಗ ಏನಾಗುತ್ತೆ, ಭೂಮಿಯ ಫಲವತ್ತತೆ ಮತ್ತು ಈ ಎರೆಹುಳುಗಳಿಗೆ ಸಾಧಾರಣವಾಗಿ ಇದರದ್ದು ಖನಿಜಾಂಶ ಮತ್ತು ಇದೆಲ್ಲನೂ ನಾವು ಏನು ತುಂಬ ಒಂದು 20-30 ಅಡಿ ಕೆಳಗಡೆ ನಾವೇನು ಕಾಣ್ತೀವಿ ಭೂಮಿನಲ್ಲಿ, ಅದಷ್ಟು ಇಲ್ಲಿ ಮೇಲ್ಗಡೆ ಕಾಣಕ್ಕೆ ಶುರು ಆಗುತ್ತೆ. ಸೊ ಅದು ಕಂಡಿದ ತಕ್ಷಣ ಅದು ಎಲ್ಲಿದ್ರೂ ಕೆಳಗಡೆಯಿಂದ ಮೇಲೆ ಬರೋ ಒಂದು ಪ್ರಕ್ರಿಯೆ ನಡೆಯುತ್ತೆ. ಭೂಮಿನಲ್ಲೂ ಅಷ್ಟೇ ಬಹಳಷ್ಟು ಎರೆಹುಳುಗಳಿರುತ್ತೆ. ಆ ಎರೆಹುಳುಗಳಿಗೆ ನಾವು ಇದೊಂದು ದಾರಿ ಮಾಡಿಕೊಡ್ತೀವಿ. ಈ ದಾರಿ ಮಾಡಿಕೊಟ್ಟಿದ ತಕ್ಷಣ ನಮಗೆ ಅಂತರ್ಜಲನೂ ಹೆಚ್ಚಾಗುತ್ತೆ. ಅಂತರ್ಜಲ ಹೆಚ್ಚಾಗಿದ ತಕ್ಷಣ ಜನಕ್ಕೆ ನಮ್ಮ ಪ್ರಯೋಜನಗಳು ಅದನ್ನು ಪಡ್ಕೊತಾ ಹೋಗ್ಬೋದು. ಇದಕ್ಕೆ ಕೆಮಿಕಲ್ ಫ್ರೀ ಫರ್ಟಿಲೈಸರ್ಸ್ ಅಂತ ನಾವೇನು ಹೇಳ್ತೀವಿ, ಅದನ್ನು ನಮ್ಗೆ ಸಿಗಬೇಕಂತಂದರೆ ದೇಸಿ ಆಕಳ ಸಗಣಿ ಮತ್ತು ಗಂಜಲ, ಇದರಿಂದ ಮಾತ್ರನೇ ಸಾಧ್ಯ. ನಾವು ಗಂಗಾಜಲ ಅಂತ ಅಂತೀವಿ, ಅದನ್ನು ಗಂಜಲನ್ನೇ ನಾವು ಗಂಗಾಜಲ ಅಂತಲೂ ಹೇಳಬೇಕಾಗಿರುವಂಥದ್ದು. ಯಾಕೆಂದರೆ ಇದನ್ನೇ ಹೇಳ್ಕೊಂಬಂದಿರೋದು ಹಿಂದಿನಿಂದ. ಇದನ್ನು ನಾವು ಮನಸ್ಸಿನಲ್ಲಿ ಇಟ್ಕೊಂಡು ಕೃಷಿಯಲ್ಲಿ ಇದನ್ನೇ ಪ್ರಧಾನವಾಗಿ ಇಟ್ಕೊಂಡಾಗ ನಮ್ಮ ಕೃಷಿ ಕೂಡ ಅಷ್ಟೇ ಚೆನ್ನಾಗಿ ಆಗಿಬರುತ್ತೆ. ಈ ಎರೆಹುಳು ಸಾಧಾರಣವಾಗಿ ಭೂಮಿಯಲ್ಲಿ ಕನಿಷ್ಠ ಅಂದರೆ ಒಂದು 20 ಅಡಿ ಕೆಳಗಡೆ ಇರುತ್ತೆ. ಎಂಥ ಭೂಮಿ ತೊಗೊಂಡ್ರೂ ಅಷ್ಟೇ ಅಲ್ಲಿರುತ್ತೆ ಎರೆಹುಳು. ಅದರಲ್ಲಿ ನಾಟಿ ದನದ ಗೊಬ್ಬರ ಮತ್ತು ಸಗಣಿ ಮತ್ತು ಗಂಜಲ ಇದರ ಪ್ರಭಾವದಿಂದ ಆದಷ್ಟು ಬೇಗ ಮೇಲೆ ಬರೋಕ್ಕೆ ಪ್ರಯತ್ನ ಪಡ್ತಾ ಇರುತ್ತೆ. ಈ ಥರದ್ದು ಒಂದು ವಾತಾವರಣ ಅದಕ್ಕೆ ಎಲ್ಲಿ ಸಿಗುತ್ತೆ ಭೂಮಿ ಮೇಲೆ, ಅಲ್ಲಿ ತಕ್ಷಣ ಬಂದು ಅದರಲ್ಲಿರುವಂಥ ಸಾರಾಂಶವನ್ನು ತೆಕ್ಕೊಂಡು ಅದು ವಾಪಸ್ ಹೋಗಿ ಅದರ ಕೆಲಸ ಶುರು ಮಾಡ್ಕೊಳ್ಳುತ್ತೆ. ಒಂದು ಸಣ್ಣ ಜಾಗದಲ್ಲಿ ಒಂದು ಎಕರೆ ಅಲ್ಲ, ನೀವು ಒಂದು ಸ್ಕ್ವೇರ್ ಫೀಟ್ ಜಾಗದಲ್ಲಿ 100 ಎರೆಹುಳು ಹಾಕಿದ್ರೆ 1 ಎಕರೆ ಸಾಧಾರಣವಾಗಿ 10 ಲಕ್ಷದಷ್ಟು 6 ತಿಂಗಳಲ್ಲೇ ಬೆಳ್ಕೊಂಡ್ಬಿಡುತ್ತೆ. ಅದು ಇಷ್ಟು ಕ್ಷಮತೆ ಇಟ್ಕೊಂಡಿರುವಂಥ ಎರೆಹುಳುಗಳು ಭೂಮಿಯಲ್ಲಿ ಎಲ್ಲ ಕಡೆನೂ ಇರುತ್ತೆ. ಕೆಳಗಡೆ ಹುದುಗಿರುತ್ತೆ, ಮೇಲ್ಗಡೆ ಕೆಮಿಕಲ್ ಹಾಕಿ ಇವತ್ತು ನಾವು ಫರ್ಟಿಲೈಸರ್ಸ್ ಅದು ಇದೆಲ್ಲ ಹಾಕಿ ತುಂಬಿರೋದ್ರಿಂದ ಅದು ಮೇಲೆ ಬಂದು ಕೆಲಸನೇ ಮಾಡೋದಿಲ್ಲ, ಅದು ಕೆಳಗಡೆ ಹುದುಕೊಂಡಿರುತ್ತೆ. ನಾವು ಯಾವಾಗ ನಾಟಿ ಹಸುವಿನ ಗೊಬ್ಬರ ಮತ್ತು ಗಂಜಲವನ್ನು ಸಿಂಪಡಿಸ್ತೀವಿ ಅಥವಾ ಅದರದ್ದು ಒಂದು ಭೂಮಿಗೆ ಅದರದ್ದು ಇದು ಸಿಗುತ್ತೆ, ಅದರ ಲೇಪನ ಎಲ್ಲಿ ಸಿಗುತ್ತೆ, ತಕ್ಷಣವೇ ನಮಗೆ ಎರೆಹುಳೋದು ಕೆಲಸ ಆ್ಯಕ್ಟಿವಿಟಿ ಮತ್ತು ಶುರು ಹಾಕ್ಕೊಳ್ಳುತ್ತೆ. ಅದರ ನಂತರ ಅದರದ್ದು ಕಾರ್ಯಕ್ಷಮತೆ ತುಂಬ ಚೆನ್ನಾಗಾಗುತ್ತೆ. ಸೊ ಭೂಮಿ ಫಲವತ್ತಾಗುತ್ತೆ ಮತ್ತು ನೀರು ಸಾಧಾರಣ ಒಂದು 4-5 ಅಡಿ ಅಥವಾ 10 ಅಡಿ ಒಳಗೆ ನಿಮ್ಗೆ ನೀರು ಸಿಗೋ ಸಾಧ್ಯತೆಗಳು ತುಂಬ ಜಾಸ್ತಿ. ಈ ಥರ ಒಂದು ಎರೆಹುಳು ಕೆಲಸ ಮಾಡ್ತಿರೋಂಥ ಜಾಗಗಳಲ್ಲಿ ಭೂಮಿ ಫಲವತ್ತಾಗಿರುತ್ತೆ. ಅದ್ರ ಜೊತೆಯಲ್ಲಿ ಈ ಮಿಕ್ಸೆಡ್ ಕ್ರಾಪ್ ಅಂತ ನಾವೇನಂತೀವಿ, ಆ ಮಿಕ್ಸೆಡ್ ಕ್ರಾಪ್ನ ನಾವೆಲ್ಲಿ ಬಳಸ್ತಾ ಹೋಗ್ತೀವಿ. ಆ ಮಿಕ್ಸೆಡ್ ಕ್ರಾಪ್ ಇರೋ ಕಡೆ ಎಲ್ಲನೂ ಮುಚ್ಚಳಿಕೆ ಅಂತ ಒಂದು ಇರುತ್ತೆ. ಅಂದರೆ ಎಲೆಗಳು ಬಿದ್ದಿರುತ್ತೆ, ನ್ಯಾಚುರಲ್ ಫಾರ್ಮಿಂಗ್, ಎಲೆಗಳೆಲ್ಲ ಬಿದ್ದಿರುತ್ತೆ ಮತ್ತು ಕೆಳಗಡೆ ಪೊರಾಸಿಟಿ ಜಾಸ್ತಿ ಇರುತ್ತೆ ಮಣ್ಣಲ್ಲಿ. ಆ ಪೊರಾಸಿಟಿ ಜಾಸ್ತಿ ಇರೋದ್ರಿಂದನೇ ನಿಮಗೆ ನೀರು ಹಿಡಿದಿಟ್ಕೊಳ್ಳುತ್ತೆ ಮತ್ತು ನೀರಿನ ಟೇಬಲ್ ಏನಂತೀವಲ್ಲ, ವಾಟರ್ ಟೇಬಲ್, ಅದು ಆದಷ್ಟು ಮೇಲೆ ಬರ್ತಾ ಹೋಗುತ್ತೆ. ಸುತ್ತಮುತ್ತಲೂ ಅಷ್ಟೇ ಅದಕ್ಕೆ ಆಗೋಷ್ಟು ವ್ಯವಸ್ಥೆನೂ ಹಾಗೆ ಮಾಡಬೇಕಾಗುತ್ತೆ. ಮಾಡಿದ್ರೆ ಖಂಡಿತವಾಗ್ಲೂ ನೀರಿನ ಎತ್ತರ ಚೆನ್ನಾಗಾಗುತ್ತೆ. ಭೂಮಿಯಲ್ಲಿ ನಾವು ಅಷ್ಟೊಂದು ಇವಾಗ 1000 ಅಡಿ ಕೆಳಗಡೆ ಹೋಗಿ ನೀರು ತೊಗೊಂಬರೋಂಥ ಎಷ್ಟೆಷ್ಟೋ ಇದು ಮಾಡ್ತಾಯಿದ್ದೀವಿ. ಅದು ಅಷ್ಟೊಂದೇನು ಬೇಕಾಗೋದೇ ಇಲ್ಲ.
ನಾವು ನಮ್ಮ ಫೋಕಸ್ ಯಾವಾಗಲೂ ಅಷ್ಟೇ ನಾಟಿ ದನದ ಗೊಬ್ಬರ ಮತ್ತು ಗಂಜಲದ ಮೇಲೇ ಇದ್ದರೆ ಇದು ತುಂಬ ಚೆನ್ನಾಗಿ ಭೂಮಿ ಫಲವತ್ತತೆಯನ್ನು ಕೊಡುತ್ತೆ.